ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿಟನಾದರದಿ ಕೇಳುವುದು. ಜಗವನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು, ಸಲಹುವ ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ. ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು, ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪೊರೆವಾ. ಭಗವಂತನ ಕಾರುಣ್ಯವನ್ನು ಹೇಳ್ತಾ ಜಗನ್ನಾಥದಾಸರು ಬೇರೆ ಬೇರೆ ಅಧಿಷ್ಠಾನದಲ್ಲಿ ಇದ್ದು ಆ ಕಾರ್ಯಗಳನ್ನು ಮಾಡುತ್ತಾ ಯಾವ ರೀತಿಯಾಗಿ ಅವರಿಗೆ ಕೀರ್ತಿ ಕೊಡ್ತಾನೆ, ಆ ಅಧಿಷ್ಠಾನಿಗಳಿಗೆ ತಾನು ಮಾಡಿದ್ದು ತಾನೇ ಕೀರ್ತಿ ಕೊಡುವುದು ಅವರಿಗೆ. ಅವನ ಕಾರುಣ್ಯ ಹೀಗಿರ್ತದೆ ಅನ್ನುವಂತೆ ಅವನ ಕಾರುಣ್ಯವನ್ನು ಮತ್ತೊಂದು ಬಗೆಯಲ್ಲಿ ಈ ಪದ್ಯದಲ್ಲಿ ಸ್ತೋತ್ರ ಮಾಡ್ತಾರೆ. ಕರುಣಾಸಂಧಿಯಲ್ಲಿ ಯಾವ ರೀತಿ ಅಧಿಷ್ಠಾನದಲ್ಲಿದ್ದು ಕೆಲಸ ಮಾಡಿ ಅವನ ಅನುಗ್ರಹ ಮಾಡುವ ರೀತಿ ಯಾವ ರೀತಿ ಅಂದರೆ, ಜಗವನ್ನೆಲ್ಲವ ನಿರ್ಮಿಸುವ, ಜಗತ್ತನ್ನೆಲ್ಲ ನಿರ್ಮಾಣ ಮಾಡ್ತಾನೆ ಭಗವಂತ. ಜಗಜ್ಜನ್ಮಾದಿ ಕಾರಣ ಅಲ್ವಾ, ಮುಖ್ಯ ಕಾರಣ ಅವನೇ ಆಗಿದ್ದಾನೆ. ಜಗತ್ತನ್ನೆಲ್ಲ ತಾನೇ ನಿರ್ಮಾಣ ಮಾಡ್ತಾನೆ. ಯಾವ ರೀತಿ ನಿರ್ಮಾಣ ಮಾಡ್ತಾನೆ ಅಂದರೆ, ನಾಲ್ಮೊಗನೊಳಗೆ ತಾನಿದ್ದು ಚತುರ್ಮುಖ ಬ್ರಹ್ಮದೇವರಲ್ಲಿ ತಾನೇ ನಿಂತು ಬ್ರಹ್ಮ ಅಂತ ಕರೆಸಿಕೊಂಡು ತಾನೇ ಜಗತ್ತನ್ನು ನಿರ್ಮಾಣ ಮಾಡಿ, ಜಗತ್ತು ನಿರ್ಮಾಣ ಮಾಡಿದ ಕೀರ್ತಿ ಬ್ರಹ್ಮದೇವರಿಗೆ ಕೊಡ್ತಾನೆ. ಆ ನಿರ್ಮಾಣ ಮಾಡಿದ ಅಪಾರ ಕಾರ್ಯದ ಪುಣ್ಯ ಅದನ್ನು ಬ್ರಹ್ಮದೇವರಿಗೆ ಕೊಡ್ತಾನೆ. ಇದು ಅವನ ಕಾರುಣ್ಯ. ಅಧಿಷ್ಠಾನದಲ್ಲಿದ್ದು ಆ ಕಾರ್ಯವನ್ನು ತಾನೇ ಮಾಡಿದರೂ ಕೂಡ ಆಯಾ ಚೇತನನ ಯೋಗ್ಯತೆ, ಆಯಾ ಚೇತನನ ಪ್ರಾಚೀನ ಕರ್ಮಗಳು ಅದನ್ನೆಲ್ಲ ಅನುಸರಿಸಿ ಭಗವಂತ ಆಯಾ ಕಾರ್ಯಗಳನ್ನು ತಾನೇ ಮಾಡಿ ಅವರು ಮಾಡಿದರು ಅನ್ನುವ ಕೀರ್ತಿಯನ್ನು ಅವರಿಗೆ ಕೊಟ್ಟು ಅವರವರ ಗತಿಯನ್ನು ಅವರಿಗೆ ಹೊಂದಿಸುವ ಅಪಾರವಾದ ಕಾರುಣ್ಯ ಅವನದ್ದು ಅನ್ನುವಂತೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಚತುರ್ಮುಖನಲ್ಲಿ ತಾನೇ ಇದ್ದು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಜಗವನ್ನೆಲ್ಲ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು. ನಾಲ್ಮೊಗ ಅಂದರೆ ಚತುರ್ಮುಖ, ನಾಲ್ಕು ಮುಖ ಉಳ್ಳವನು ನಾಲ್ಮೊಗ. ಇಂತಹ ನಾಲ್ಮೊಗನೊಳಗೆ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ ಅಂತ ವ್ಯಾಸರ ವಾಕ್ಯ. ಬ್ರಹ್ಮದೇವರಲ್ಲಿ ಬ್ರಹ್ಮ ಅನ್ನುವನ ಹೆಸರಿನಿಂದ ತಾನೇ ಇದ್ದು ತಾನು ಆ ಕಾರ್ಯವನ್ನು, ಜಗನ್ನಿರ್ಮಾಣ ಕಾರ್ಯವನ್ನು ಮಾಡಿ ಅವನಿಗೆ ಕೀರ್ತಿ ಕೊಡ್ತಾನೆ. ಅಪಾರವಾದ ಪುಣ್ಯವನ್ನು ಅವನಿಗೆ ಕೊಡ್ತಾನೆ. ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು, ಸಲಹುವ ತಾನೇ ಸ್ವತಂತ್ರವಾಗಿ ಜಗತ್ತನ್ನು ರಕ್ಷಣೆ ಮಾಡ್ತಾನೆ. ಜಗದ್ರಕ್ಷಣೆಯ ವಿಷಯದಲ್ಲಿ ಇನ್ನೊಂದು ಅಧಿಷ್ಠಾನ ಇಲ್ಲ. ಸೃಷ್ಟಿ ಬ್ರಹ್ಮನ ಅಧಿಷ್ಠಾನದಲ್ಲಿ ನಿಂತು ಮಾಡಿದರೆ ಸಂರಕ್ಷಣೆಯನ್ನು ತಾನೇ ಸ್ವತಃ ಮಾಡ್ತಾನೆ, ಬೇರೆ ಅಧಿಷ್ಠಾನಗಳಿಲ್ಲ. ವಿಷ್ಣುವಾಗಿ ತಾನೇ ಸಲಹುವ, ಜಗತ್ತನ್ನು ಸಂರಕ್ಷಣೆ ಮಾಡ್ತಾನೆ. ಮುಂದೆ ಸಂಹಾರ ಮಾಡುವಾಗ ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ. ರುದ್ರದೇವರಲ್ಲಿ ತಾನೇ ಶಿವ ಅನ್ನುವ ಹೆಸರಿನಿಂದ ಶಿವನಲ್ಲಿ ಇದ್ದು ಜಗತ್ತನ್ನು ತಾನೇ ಸಂಹಾರ ಮಾಡ್ತಾನೆ. ಆ ಪುಣ್ಯ ಅವನಿಗೆ, ಜಗತ್ ಸಂಹಾರಕ ಅನ್ನುವ ಕೀರ್ತಿ ಅವನಿಗೆ. ಇದು ಅವನ ಕಾರುಣ್ಯ. ಇಲ್ಲಿ ಶಿವ ಅನ್ನುವ ಶಬ್ದವನ್ನು ಬಳಸೋದಿಲ್ಲ. ಜಗನ್ನಾಥದಾಸರು ಬೇರೆ ಬೇರೆ ಶಬ್ದಗಳ ಪರಿಚಯ ನಮಗೆ ಬಹಳ ಚಮತ್ಕಾರದಿಂದ ಮಾಡಿಕೊಡ್ತಾರೆ. ಒಂದು ಸಲ ಹೇಳಿದ ಶಬ್ದವನ್ನು ಇನ್ನೊಂದು ಸಲ ಪ್ರಯೋಗಿಸಲ್ಲ ಅವರು. ಗಗನಕೇಶ ಅಂತಾರೆ. ಶಿವನನ್ನು ಹೇಳುವಾಗ ಗಗನಕೇಶ ಅಂತ ಅವನನ್ನು ಹೆಸರಿಸ್ತಾರೆ. ಯಾಕೆ ಶಿವನಿಗೆ ಗಗನಕೇಶ ಅಂತ ಹೆಸರು? ಗಗನ ಅಂದರೆ ಆಕಾಶ, ಕೇಶ ಅಂದರೆ ಕೂದಲು. ಏನು ಆಕಾಶ ಕೂದಲು? ಅವನಿಗೆ ಯಾಕೆ ಹೆಸರು ಬಂತು ಗಗನಕೇಶ ಅಂದರೆ? ಏನದು ಅರ್ಥ ಅಂದರೆ, ಹಿಂದೆ
ಭಗೀರಥ ರಾಜ ದೇವಲೋಕದ ನದಿಯನ್ನು ಭೂಲೋಕಕ್ಕೆ ತರಬೇಕು ಅಂತ ತನ್ನ ಪಿತೃಗಳನ್ನು ಉದ್ಧಾರ ಮಾಡಬೇಕು. ಕಪಿಲ ಋಷಿಯ ನೇತ್ರಾಗ್ನಿಯಲ್ಲಿ ಸುಟ್ಟು ಭಸ್ಮ ಆಗಿದ್ದಾರೆ ತನ್ನ ಪಿತೃಗಳು. ಅವರನ್ನು ಉದ್ಧಾರ ಮಾಡಬೇಕಾದ್ರೆ ಗಂಗೆಯೇ ಬರಬೇಕು, ಗಂಗಾ ಸ್ಪರ್ಶ ಆಗಬೇಕು, ಆಗ ಅವರ ಉದ್ಧಾರ ಸದ್ಗತಿ ಅವರಿಗಾಗಬೇಕು. ಆ ಕಾರಣಕ್ಕಾಗಿ ಗಂಗಾವತರಣಕ್ಕಾಗಿ ಇಡೀ ಜನ್ಮ ತಾನು ಮುಡುಪಾಗಿಟ್ಟು ತಪಸ್ಸು ಮಾಡಿದ ಭಗೀರಥ ಗಂಗೆಯ ಪ್ರೀತಿಯನ್ನು ಗಳಿಸ್ತಾನೆ. ಗಂಗೆ ಅನ್ನಲು ನಾನು ದೇವಲೋಕದ ನದಿ, ನಾನು ಮೇಲಿನಿಂದ ಕೆಳಗೆ ಧುಮುಕಿದರೆ ಭೂಮಿಗೆ ಆ ರಭಸವನ್ನು ತಾಡಿಕೊಳ್ಳುವ ಸಾಮರ್ಥ್ಯ ಇಲ್ಲ, ಬಿರಿದು ಹೋಗ್ತದೆ. ಕಾರಣ ರಭಸವಾಗಿ ಮೇಲಿನಿಂದ ಬೀಳುವ ನನ್ನನ್ನು ಧಾರಣೆ ಮಾಡಿ ಮೆಲ್ಲಗೆ ನನ್ನನ್ನು ಹರಿಯ ಬಿಡಬೇಕು. ಹಾಗೆ ನನ್ನನ್ನು ಧಾರಣೆ ಮಾಡುವ ಸಾಮರ್ಥ್ಯ ಯಾರಿಗಾದರೂ ಇದ್ದರೆ ಅಂಥವರನ್ನು ಪ್ರಾರ್ಥನೆ ಮಾಡು, ಅವರು ನನ್ನನ್ನು ಧಾರಣೆ ಮಾಡಲಿ. ಹಗೂರಕ್ಕೆ ನನ್ನನ್ನು ಬಿಡಲಿಲ್ಲ, ಭೂಲೋಕವೇ ಬಿರಿದು ಹೋಗ್ತದೆ. ಆ ಸಾಮರ್ಥ್ಯವುಳ್ಳವರು ಶಿವನಲ್ಲದೆ ಇನ್ನೊಬ್ಬರಿಲ್ಲ ಅಂತ ಗಂಗೆಯೇ ಹೇಳಿದಾಗ ಶಿವನನ್ನು ಪ್ರಾರ್ಥನೆ ಮಾಡ್ತಾನೆ ಭಗೀರಥ. ಪುನಃ ಶಿವ ಅನುಗ್ರಹಿಸಿ ಗಂಗೆಯನ್ನು ಧಾರಣೆ ಮಾಡುವುದಾಗಿ ಒಪ್ಪುತ್ತಾನೆ. ಆಗ ದೇವಲೋಕದ ಗಂಗೆ ಭೂಮಿಗೆ ಅವತರಿಸಿ ಮೇಲಿನಿಂದ ಢೋ ಅಂತ ಬೀಳುವಾಗ ಅದನ್ನು ಧಾರಣೆ ಮಾಡಬೇಕು ಅಂತ ತನ್ನ ಕೆಂಚಡಗಳನ್ನೆಲ್ಲ ಆಕಾಶದಲ್ಲಿ ಹರಬಿದ ಅವನ ಜಟಾಜೂಟದಲ್ಲಿ ಗಂಗೆ ತಾನು ಅವತಾರ ಮಾಡಿದ್ಲು. ಹೀಗೆ ಆಕಾಶದ ತುಂಬ ತನ್ನ ಕೂದಲುಗಳನ್ನು ಹರವಿದ ಆದ್ದರಿಂದಾಗಿ, ತನ್ನ ಕೆಂಜಡೆಗಳನ್ನು ಹರವಿ ನಿಂತಾದ್ದರಿಂದಾಗಿ ಶಿವನನ್ನು ಗಗನಕೇಶ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಕಾರಣ ಇಂತಹ ಗಗನಕೇಶನೊಳಿದ್ದು ಶಿವನಲ್ಲಿ ತಾನೇ ಇದ್ದು ಜಗತ್ತನ್ನು ಸಂಹಾರ ಮಾಡ್ತಾನೆ. ಚತುರ್ಮುಖನಲ್ಲಿದ್ದು ಸೃಷ್ಟಿ, ತಾನೇ ಸ್ವತಃ ಸಂರಕ್ಷಣೆ, ಶಿವನಲ್ಲಿದ್ದು ಸಂಹಾರ ತಾನೇ ಮಾಡ್ತಾನೆ. ಬ್ರಹ್ಮ ಅಂತ ಕರೆಸಿಕೊಳ್ತಾನೆ, ಶಿವ ಅಂತ ಕರೆಸಿಕೊಳ್ತಾನೆ, ಎಲ್ಲ ತಾನೇ ಕರೆಸಿಕೊಂಡು ಆ ಅಧಿಷ್ಠಾನದಲ್ಲಿದ್ದು ಆ ಕಾರ್ಯವನ್ನು ಮಾಡಿ ಆ ಕೀರ್ತಿಯನ್ನು ಆ ದೇವತೆಗಳಿಗೆ ತಾನು ಕೊಡ್ತಾನೆ, ಆ ಪುಣ್ಯವನ್ನು ಕೊಡ್ತಾನೆ. ಇಂತಹ ಅಂತರ್ಗತ ರೂಪಕ್ಕೂ ಮೂಲ ರೂಪಕ್ಕೂ ಯಾವ ಭೇದ ಇಲ್ಲ. ಭಗವಂತನಲ್ಲಿ ಯಾವ ಕಾಲಕ್ಕೂ ಅವನ ರೂಪಗಳಲ್ಲಿ ಭೇದ ಇಲ್ಲ. ಅದನ್ನು ಹೇಳ್ತಾರೆ ಮುಂದಿನ ಶಬ್ದದಿಂದ, ಸ್ವಗತ ಭೇದ ವಿವರ್ಜಿತನು ಅಂತ. ಸ್ವಗತ ಭೇದ ಬ್ರಹ್ಮನ ಅಂತರ್ಯಾಮಿಯಾದ ರೂಪಕ್ಕೂ, ಸಂರಕ್ಷಣೆ ಮಾಡುವ ಭಗವಂತನ ಸಾಕ್ಷಾತ್ ರೂಪಕ್ಕೂ, ಶಿವನ ಅಂತರ್ಯಾಮಿಯಾಗಿದ್ದ ಶಿವ ಅನ್ನುವ ಭಗವಂತನ ರೂಪಕ್ಕೂ ಯಾವ ಭೇದ ಇಲ್ಲ. ತಾನೊಬ್ಬನೇ. ಹೀಗೆ ಭಗವಂತ ಅನಂತಾನಂತ ರೂಪಗಳನ್ನು ಜಗತ್ತಿನ ವ್ಯಾಪಾರ ನಡೆಸುವುದಕ್ಕೋಸ್ಕರವಾಗಿ ಸ್ವೀಕಾರ ಮಾಡಿದ್ದಾನೆ. ಆ ಎಲ್ಲ ಅನಂತಾವತಾರ ಭಗವಂತನ ರೂಪಗಳಲ್ಲಿ ಪರಸ್ಪರ ಭೇದ ಅನ್ನುವುದು ಯಾವ ಕಾರಣಕ್ಕೂ ಇಲ್ಲ. ಒಬ್ಬನೇ ಬಹುರೂಪದಿಂದ ಇದ್ದು ಜಗತ್ತಿನ ವ್ಯಾಪಾರಗಳನ್ನು ಮಾಡಿಸ್ತಾ ಇದ್ದಾನೆ ಅನ್ನುವಂತೆ ಸ್ವಗತ ಭೇದ ವಿವರ್ಜಿತನು ಅನ್ನುವ ಶಬ್ದದಿಂದ ಅದನ್ನು ತಿಳಿಸಿಕೊಡ್ತಾರೆ. ಭಗವಂತ ಜಗತ್ ಸೃಷ್ಟಿ ಮಾಡುವಾಗ ಜಗತ್ತಿನ ವ್ಯಾಪಾರ ನಡೆಯುವುದಕ್ಕೋಸ್ಕರವಾಗಿ ಮೊದಲು ತನ್ನ ಮೂಲ ರೂಪದಿಂದ ಅನಂತಾನಂತ ತನ್ನ ರೂಪಗಳನ್ನೇ ಅಭಿವ್ಯಕ್ತಿಗೊಳಿಸಿದ. ಅಂತಹ ಅಭಿವ್ಯಕ್ತಗೊಂಡ ಆ ರೂಪಗಳ ಸೃಷ್ಟಿಯನ್ನು ತೇಜಸ್ಸೃಷ್ಟಿ ಅಂತ ಕರೀತಾರೆ ಭಾಗವತದಲ್ಲಿ. ತೇಜಸ್ಸೃಷ್ಟಿ ಅಂತ. ತೇಜಸ್ಸೃಷ್ಟಿ ಅಂದರೆ ಒಂದು ಪ್ರಧಾನವಾದ ದೀಪ. ಆ ದೀಪದಿಂದ 10 ದೀಪಗಳನ್ನು ಹಚ್ಬೋದು, 100 ದೀಪಗಳನ್ನು ಹಚ್ಬೋದು, 1000 ದೀಪಗಳನ್ನು ಹಚ್ಬೋದು, ಲಕ್ಷ ದೀಪಗಳನ್ನು ಆ ದೀಪದಿಂದ ಹಚ್ಬೋದು. ಈ ದೀಪದಿಂದ 1,00,000 ದೀಪಗಳನ್ನು ನಾವು ಹಚ್ಚಿದ್ದೀವಿ ಅಂತ ಈ ಮೂಲ ದೀಪದ ಸಾಮರ್ಥ್ಯ ಕಡಿಮೆ ಆಗಲ್ಲ. ಈ ದೀಪದಿಂದ ಹಚ್ಚಿದ ದೀಪ ಅಂತ ಅದಕ್ಕೆ ಸಾಮರ್ಥ್ಯ ಕಡಿಮೆ ಅನ್ನೋ ಹಾಗಿಲ್ಲ. ಈ ದೀಪಕ್ಕೆ ಸುಡುವ ಸಾಮರ್ಥ್ಯ ಎಷ್ಟೋ ಇದರಿಂದ ಹಚ್ಚಿದ ಆ ದೀಪಕ್ಕೂ ಅಷ್ಟೇ ಸಾಮರ್ಥ್ಯ. ಕಡೆಯದಾಗಿ ಲಕ್ಷದ ಸಂಖ್ಯೆಯಲ್ಲಿ ಹಚ್ಚಿದ ಆ ದೀಪ ಅದಕ್ಕೂ ಅಷ್ಟೇ ಸಾಮರ್ಥ್ಯ. ಹೇಗೋ ಹಾಗೆ ದೀಪಾಂತರಂ ಯಥಾ ಅಂತಾರೆ ಶಾಸ್ತ್ರದಲ್ಲಿ. ದೀಪದಿಂದ ದೀಪ ಹಚ್ಚಿದಂತೆ ಭಗವಂತ ತನ್ನ ಮೂಲ ರೂಪದಿಂದ ಅನಂತಾನಂತ ರೂಪಗಳನ್ನು ಅಭಿವ್ಯಕ್ತಿಗೊಳಿಸಿದ. ಅದೆಲ್ಲ ಭಗವಂತನಿಂದ ಅಭಿನ್ನವಾದ ರೂಪಗಳು. ಸ್ವಗತ ಭೇದ ವಿವರ್ಜಿತನು. ಆ ಪರಸ್ಪರ ಭಗವಂತನ ಸ್ವಗತ ತನ್ನದೇ ಆದ ಆ ರೂಪಗಳು
ವಿಶೇಷ ಬಲದಿಂದ ಭಿನ್ನ ಅಂತ ಕಂಡರೂ ಕೂಡ, ಭಿನ್ನ ಅನ್ನುವಂತೆ ವ್ಯವಹಾರ ಮಾಡ್ತೇವೆ ಆದರೂ ಕೂಡ, ಇದರಿಂದ ಅದು ಅಭಿವ್ಯಕ್ತವಾದದ್ದು ಅಂತ ವ್ಯವಹಾರ ಮಾಡ್ತೇವೆ ಆದರೂ ಕೂಡ, ಆ ಪರಸ್ಪರ ಭಗವಂತನ ರೂಪಗಳಲ್ಲಿ ಯಾವುದೇ ಥರದ ಭೇದ ಅನ್ನತಕ್ಕಂಥದ್ದಿಲ್ಲ. ಸ್ವಗತ ಭೇದ ವಿವರ್ಜಿತನು, ಅವನ ರೂಪಗಳಲ್ಲಿ ಪರಸ್ಪರ ಭೇದ ಇಲ್ಲ. ಇಷ್ಟು ಮಾತ್ರ ಅಲ್ಲ, ಶಾಸ್ತ್ರಕಾರರು ಇನ್ನೂ ಹೇಳ್ತಾರೆ, ಭಗವಂತನ ಶರೀರ ಅದು ಆನಂದಮಯ ಶರೀರ. ದಾಸರು ಕೂಡ ಅದನ್ನು ಹೇಳ್ತಾರೆ ನೋಡ್ರಿ. ಸ್ವಗತ ಭೇದ ವಿವರ್ಜಿತನು, ಅವನ ಶರೀರ ಎಂಥದ್ದು? ಸರ್ವಗ ಸದಾನಂದೈಕ ದೇಹನು, ಸದಾ ಆನಂದೈಕ ದೇಹ. ಆನಂದವೇ ಅವನ ಶರೀರ, ಆನಂದಮಯವಾದ ಶರೀರ. ನಮ್ಮ ಶರೀರದಂತೆ ಪ್ರಾಕೃತಿಕವಾದ ಶರೀರ ಭಗವಂತನದಲ್ಲ. ನಮ್ಮದೆಲ್ಲ ಪ್ರಾಕೃತಿಕ ಶರೀರ, ಪ್ರಕೃತಿಯಿಂದ ನಿರ್ಮಿತವಾದ, ಪಂಚಭೂತಗಳಿಂದ ನಿರ್ಮಿತವಾದ ಪಾಂಚಭೌತಿಕ ಶರೀರ ನಮ್ಮದೆಲ್ಲ. ಭಗವಂತನ ಶರೀರ ಪಾಂಚಭೌತಿಕ ಶರೀರ ಅಲ್ಲ, ಅದು ಅಪ್ರಾಕೃತ ಶರೀರ. ಅಂದರೆ ಕೇವಲ ಅಪ್ರಾಕೃತವಾದ ಆನಂದಮಯ ಶರೀರ ಅವನದು. ಇಂತಹ ಅಪ್ರಾಕೃತ ಆನಂದೈಕ ದೇಹವನು, ಆನಂದವೇ ಶರೀರವಾಗಿ ಉಳ್ಳವನು. ಮತ್ತೊಂದಲ್ಲಿ ರಕ್ತ ಮಾಂಸಗಳು, ರಕ್ತ ಮಜ್ಜೆಗಳು ಇದ್ಯಾವುದೂ ಅವನ ಶರೀರದಲ್ಲಿ ಇಲ್ಲ. ಇಂತಹ ಅಪ್ರಾಕೃತ ಶರೀರಿ. ಆದ್ದರಿಂದಲೇ ಭಗವಂತನಿಗೂ ಭಗವಂತನ ಅವಯವಗಳಿಗೂ ಭೇದ ಇಲ್ಲ. ಸ್ವಗತ ಭೇದ ವಿವರ್ಜಿತನು ಅಂದರೆ ಭಗವಂತನಿಗೂ ಭಗವಂತನ ಅವಯವಗಳಿಗೂ ಪರಸ್ಪರ ಭೇದ ಇಲ್ಲ. ಭಗವಂತನ ರೂಪಗಳಿಗೆ ಭೇದ ಇಲ್ಲ, ಭಗವಂತನ ಅವಯವಗಳಿಗೆ ಪರಸ್ಪರ ಭೇದ ಇಲ್ಲ. ನಮಗೆ ಕೈ, ಕಾಲು, ಕಣ್ಣು, ಮೂಗು ಹೀಗೆಲ್ಲ ಅನೇಕ ಅವಯವಗಳುಂಟು. ಭಗವಂತನಿಗೂ ಕಣ್ಣು ಉಂಟು, ಮೂಗು ಉಂಟು, ಕೈ ಉಂಟು, ಕಾಲು ಉಂಟು. ಅವನಿಗೂ ಅವಯವಗಳುಂಟು. ಸಾಕಾರ ಅವನು, ನಿರಾಕಾರ ಅಲ್ಲ. ನಿರಾಕಾರ ಅಂದರೆ ಪ್ರಾಕೃತ ರೂಪ ಅವನಿಗಿಲ್ಲ ಅನ್ನುವ ಅರ್ಥದಲ್ಲಿ ಶಾಸ್ತ್ರ ಅವನನ್ನು ನಿರಾಕಾರ ಅಂತಲೂ ಕರೀತದೆ. ಅವನು ಸಾಕಾರ, ಅಪ್ರಾಕೃತವಾದ ಶರೀರ, ಅಪ್ರಾಕೃತವಾದ ಅವಯವಗಳು ಅವನದು. ಆದ್ದರಿಂದ ಅವನು ಸಾಕಾರನೂ ಹೌದು. ಏಕೆಂದರೆ ಅವನನ್ನು ಸಾಕಾರ ಅಂತ ಹೇಳದೆ ಹೋದರೆ ಅನೇಕ ಜನ ಜ್ಞಾನಿಗಳು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡು ತಮ್ಮ ತಪಸ್ಸಿನಿಂದ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡು ಅದ್ಭುತವಾದ ಅವನ ರೂಪವನ್ನು ಕಂಡು ಸ್ತೋತ್ರ ಮಾಡಿದ್ದನ್ನು ನಾವು ಪುರಾಣ ಪ್ರಪಂಚದಲ್ಲಿ ಕಾಣ್ತೇವೆ, ಉಪನಿಷತ್ ಪ್ರಪಂಚದಲ್ಲಿ ಕಾಣ್ತೇವೆ. ಹಾಗೆ ಭಗವಂತನನ್ನು ಕಾಣಬೇಕಾದ್ರೆ ಅವನಿಗೊಂದು ಆಕಾರ ಇರಬೇಕಾಗ್ತದೆ. ನಿರಾಕಾರನ ಸಾಕ್ಷಾತ್ಕಾರ ಆಗಬೇಕಾಗೆ ಆಕಾರವೇ ಇಲ್ಲ. ಆಕಾರ ಇಲ್ಲದನ್ನು ಆಕಾಶಕ್ಕೆ ಆಕಾರ ಇಲ್ಲ. ಆಕಾಶವನ್ನು ಕಾಣೋದು ಹೇಗೆ, ಸ್ತೋತ್ರ ಮಾಡೋದು ಹೇಗೆ? ಭಗವಂತನ ಆಕಾರವನ್ನು ಕಂಡು ಭಗವಂತನ ವಿಶಾಲವಾದ ಕಣ್ಣುಗಳು, ಮುಖದಲ್ಲಿ ಹಸನ್ಮುಖ, ಬಿಲ್ಲಿನಂತೆ ಬಾಗಿದ ವಿಸ್ತಾರವಾಗಿರತಕ್ಕಂತಹ ಹುಬ್ಬುಗಳು, ವಿಶಾಲವಾದ ಹಣೆಯಲ್ಲಿ ಊರ್ಧ್ವಪುಂಡ್ರ ತಿಲಕ, ಕಸ್ತೂರಿ ತಿಲಕ, ಮುಂಗುರುಳುಗಳು, ಮಕರಕುಂಡಲಗಳು, ವಿಶಾಲವಾದ ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆ, ಕೊರಳಲ್ಲಿ ಕೌಸ್ತುಭಮಣಿ, ಹೀಗೆಲ್ಲ ನೋಡಿ ಸ್ತೋತ್ರ ಮಾಡಿದ್ದುಂಟು. ಆದ್ದರಿಂದ ಭಗವಂತ ಸಾಕಾರ, ಅವನಿಗೆ ಆಕಾರವೂ ಉಂಟು. ನಿರಾಕಾರ ಅಂದರೆ ಪ್ರಾಕೃತಿಕವಾದ ಆಕಾರ. ನಮ್ಮಂತೆ ಇದು ನಮ್ಮದು ಪ್ರಾಕೃತಿಕ ಆಕಾರ. ಈ ಶರೀರ ಪಾಂಚಭೌತಿಕ ಶರೀರ, ಈ ಆಕಾರ ಏನಿದೆ ಇದು ಪ್ರಾಕೃತಿಕ ಆಕಾರ. ಇಂತಹ ಪ್ರಾಕೃತಿಕ ಆಕಾರ ಭಗವಂತನಿಗೆ ಇಲ್ಲ. ಆದ್ದರಿಂದಾಗಿ ಅವನನ್ನು ನಿರಾಕಾರ ಅಂತ ಒಮ್ಮೊಮ್ಮೆ. ಆದರೆ ಅವನು ಸಾಕಾರ ಮೂರ್ತಿ. ಋಷಿಗಳಿಗೆ, ಜ್ಞಾನಿಗಳಿಗೆ ದರ್ಶನ ಕೊಟ್ಟಿದ್ದಾನೆ. ಅವನ ರೂಪವನ್ನು ಕಂಡು ಋಷಿಗಳು ಸ್ತೋತ್ರ ಮಾಡಿದ್ದುಂಟು. ಅದು ಸುಂದರವಾದ ತಾಸಾಂ ಆವಿರಭೂತ್ ಶೌರಿ ಸ್ಮಯಮಾನ ಮುಖಾಂಬುಜ ಪೀತಾಂಬರಧರಸ್ರಗ್ವಿ ಸಾಕ್ಷಾತ್ ಮನ್ಮಥ ಅಂತ ಶ್ರೀಮದ್ ಭಾಗವತದಲ್ಲಿ ಶುಕಾಚಾರ್ಯರು ಹೇಳುವಾಗ, ಗೋಪಿಕಾಶ್ರೀಯರು ಕೃಷ್ಣನನ್ನು ಕಾಣಬೇಕು ಅಂತ ಬೃಂದಗಾನ ಮಾಡಿದಾಗ ಅದ್ಭುತವಾದ ಮನ್ಮಥಾಕಾರದ ರೂಪವನ್ನು ಧಾರಣೆ ಮಾಡಿ ಅವರಿಗೆ ದರ್ಶನ ಕೊಟ್ಟ ಅನ್ನುವುದಾಗಿ ಹೇಳ್ತಾರೆ. ಮತ್ತು ಆಕಾರವೇ ಇದ್ದಿಲ್ಲ ಅಂದರೆ ಅದು ಮನ್ಮಥಾಕಾರ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅದನ್ನು ಗೋಪಿಕಾಶ್ರೀಯರು ನೋಡಿ ಸಂತೋಷ ಪಡಲಿಕ್ಕೆ ಹೇಗೆ ಸಾಧ್ಯ? ಕಾರಣ ಪುರಾಣ ಪ್ರಪಂಚದಲ್ಲಿ, ವೈದಿಕ ಪ್ರಪಂಚದಲ್ಲಿ ಭಗವಂತನನ್ನು ರೂಪ ಕಂಡು ಸ್ತೋತ್ರ ಮಾಡಿದ ಜ್ಞಾನಿಗಳ ಮಾತುಗಳು ಉಂಟಾದ್ದರಿಂದಾಗಿ ಭಗವಂತ ಸಾಕಾರ ಮೂರ್ತಿ. ಇಂತಹ ಅವಯವಗಳು ಅವನಿಗುಂಟು.
ಆ ಅವಯವಗಳಲ್ಲಿ ಪರಸ್ಪರ ಭೇದ ಇಲ್ಲ. ಸ್ವಗತ ಭೇದ ವಿವರ್ಜಿತನು ಅವನು ಎಂಥವನು. ಸ್ವಗತ ಭೇದ ವಿವರ್ಜಿತ ಅಂದರೆ ಬರೀ ರೂಪಗಳಲ್ಲಿ ಭೇದ ಇಲ್ಲ ಮಾತ್ರವಲ್ಲ, ಪರಮಾತ್ಮನ ಅವಯವಗಳಲ್ಲಿಯೂ ಪರಸ್ಪರವಾದ ಭೇದ ಇಲ್ಲ. ಅದು ಹೇಗೆ ಭೇದ ಇಲ್ಲ? ಅದೇನು ಪರಸ್ಪರ ಅವಯವಗಳಲ್ಲಿ ಭೇದ ಇಲ್ಲದೇ ಇರುವಿಕೆ? ಅದನ್ನು ವಿಸ್ತಾರವಾದ ಚಿಂತನೆ, ಅದರ ಮುಂದಿನ ವಿಶೇಷಣಗಳೊಂದಿಗೆ ಈ ಪದ್ಯದ ಚಿಂತನೆಯನ್ನು ಮತ್ತೆ ನಾಳೆ ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ.